ನನಗೆ ಗೊತ್ತಿತ್ತು ಇವಳು ಹಿಂಗೆ ಸುಳ್ಳು ಹೇಳ್ತಾಳೆ ಅಂತಾನ. ನಮಗೆ ಗ್ರಾಚಾರನ ತೊತ್ತಾಳೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಗಿನ್ನು ಏನ್ ಗ್ರಾಚಾರ ಕಾದೈತೋ ಏನು, ಆ ದೇವ್ರು ನಮ್ಗೆ ಏನ್ ಶಿಕ್ಷೆ ಕೊಡ್ತಾನೋ ಇವಳು ಹಿಂಗ್ ಸುಳ್ಳು ಹೇಳಿ ಪ್ರಮಾಣ ಮಾಡಿದ್ಕೆ. ಅಮ್ಮ ಅಮ್ಮ ಏನು ಅಮ್ಮ ಅಮ್ಮ ಅಂತ ಬಂದ್ಬಿಟ್ಟ. ಅಲ್ಲ ಈ ಎಂಟಿಗೆ ಬುದ್ಧಿ ಹೇಳಕ್ಕಾಗಲ್ವಾ? ಪ್ರಮಾಣ ಮಾಡಬೇಡ ನೀನು, ಸುಳ್ಳು ಸತ್ಯ ಹೇಳಂಗಿದ್ರೆ ಮಾತ್ರ ಮಾಡು, ಸುಳ್ಳು ಹೇಳಂಗಿದ್ರೆ ಮಾಡಬೇಡ ಅಂತಾನ ಬೈದು ಬುದ್ಧಿ ಹೇಳ್ಬೇಕೋ ಬೇಡವೋ? ಈಗ ನೋಡು ಎಂತ ಕೆಲಸ ಆಯ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅಯ್ಯೋ ಅಮ್ಮ, ನನಗೇನಮ್ಮ ಗೊತ್ತಿತ್ತು ಇವಳು ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತಾನ. ನಾನು ಇದ್ರೂ ಇರ್ಬೋದೇನೋ, ನಿಜ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಪ್ರಮಾಣ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತಾನ. ಆದರೆ ಈ ಪುಷ್ಪ ಎಲ್ಲ ಸುಳ್ಳು ಹೇಳಿದ್ಲು ಅಂತ ಈಗ ಗೊತ್ತಾಗ್ತೈತೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ಆಗಿದ್ದಾಗೋಯ್ತು ಅಂತ ಬಿಟ್ಬಿಟ್ರೆ ಆಗುತ್ತಾ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಳಿಂದನ ಏನ್ ಗತಿ? ಅದಕ್ಕೆ ನನಗೆ ಚಿಂತೆ ಆಗಿರೋದು. ನಾನು ಹೇಳಿದೆ ಬೇಡ ಪ್ರಮಾಣ ಮಾಡೋದು ಅಂತಾನ. ಆದ್ರೆ ಅವಳಿಗೆ ದುರಹಂಕಾರ. ದೇವ್ರೇನ್ ಮಾಡ್ತಾನೆ ಬಿಡು, ದೇವ್ರಿಲ್ಲ ಅಂತಾನ ಅಂದ್ಕೊಂಡಿದ್ಲು ಅಂತ ಅನ್ಸುತ್ತೆ. ಅದಕ್ಕೆ ಸುಳ್ಳು ಹೇಳಿ ಪ್ರಮಾಣ ಮಾಡಿ ಮೂರ್ಛೆವಾದ್ಲು. ಹೌದಮ್ಮ, ಅವಳು ಮಾಡಿದ್ದು ತಪ್ಪೇನೆ. ಬಿಡು. ಏನೋ ಈಗ ಹೇಳ್ತಾ ಇದ್ಯಾ ತಪ್ಪು ಅಂತ? ಅಲ್ಲ ನಿನ್ನ ಹೆಂಡತಿ ಅಂತವಳು ಅವಳು ಎಷ್ಟು ಅಹಂಕಾರ ದುರಹಂಕಾರ ಐತೆ ಅವಳಿಗೆ ಎಂಬುದು ಎಲ್ಲ ಗೊತ್ತಿದ್ದನು ಅವಳು ಮಾತು ನಂಬ್ತಿಯಲ್ಲ ನೀನು. ನಿನ್ಗೇನು ಹೇಳ್ಬೇಕು? ಬುದ್ಧಿ ಇಲ್ವಾ ನಿನ್ ತಲೆಗೆ? ಅಯ್ಯೋ ಅತ್ತೆ, ಈಗ ಆಗಿದ್ದಾಗೋಯ್ತು ಬಿಡಿ ಅತ್ತೆ. ಹಿಂಗ್ ಮನೆ ಹತ್ರ ಬಂದ್ರು ಹಿಂಗ್ ಮಾತಾಡ್ತಾ ಇದ್ದೀರಲ್ಲ, ನನಗೆ ಬೇಜಾರಾಗಲ್ವಾ? ಹೇಳಿ. ಅಲ್ಲ ಬೇಜಾರಾಗಿರೋಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ಇನ್ನು ಈ ತರ ಎಲ್ಲ ಕೊಂಕು ಮಾತಾಡಿ ಚುಚ್ಚು ಮಾತಾಡಿ ನನ್ನ ಮನ್ಸಿಗೆ ನೋಯಿಸ್ಬೇಡಿ ಅತ್ತೆ. ನನಗೆ ಈಗ್ಲೇನೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಮುಚ್ಚೆ ಬಾಯಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಕಿಸಿತಾ ಇದ್ದಾಳೆ. ಆಗಿದ್ದಾಗೋಯ್ತಂತೆ. ನಾಚಿಕೆ ಆಗಲ್ವೇನೆ ನಿನಗೆ? ನಾನು ಹೇಳಿದೆ ತಾನೆ, ಗುಂಡಜ್ಜಿ ಹೇಳ್ದು ತಾನೆ ಹಿಂದೆ ಏನಾಗಿತ್ತು, ಈ ಸುಳ್ಳನ್ನ ಸತ್ಯ ಅಂತ ಪ್ರಮಾಣ ಮಾಡಿ ಅಂತಾನ. ಹಂಗೆಲ್ಲ ಹೇಳಿದ್ಮೇಲೆ ಕೇಳಿದ್ದನು ಹಂಗ ನೀನು ಪ್ರಮಾಣ ಮಾಡಕ್ ಹೋದ್ಯಲ್ಲ, ನೋಡಿದೆ ಹೆಂಗಾಯ್ತು? ಅಯ್ಯೋ ಅತ್ತೆ, ಅದು ಏನಾಯ್ತು ಗೊತ್ತಾ? ನಾನು ಪ್ರಮಾಣ ಮಾಡಕ್ ಹೋಗ್ಬೇಕಾದ್ರೆ ನನ್ ಭಯ ಆಗ್ತಿತ್ತು. ನೀವ್ ಹೇಳಿದ್ದು ಗುಂಡಜ್ಜಿ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡು ನನಗೆ ಏನಾಗ್ಬಿಡುತ್ತೋ ಅಂತ ಭಯಕ್ಕೇನೆ ನನಗೆ ತಲೆ ಸುತ್ತ ಬಂದ್ಬಿಡ್ತು. ಆಮೇಲೆ ನೋಡ್ತೀನಿ ನೀವು ಎದ್ದಾಳಿಸ್ತಾ ಇದ್ದೀರ ನನ್ನ ನೀರು ಹಾಕಿ. ನನಗೆ ಅವಾಗಲೇ ಒಂಥರ ಕಾಲೆಲ್ಲ ನಡಗವು ಗಡಗಡ ಅಂತನ. ಅಮ್ಮ ನನಗಂತೂ ಯಾಕಾದ್ರೂ ಬಂದ ಇಲ್ಲಿಗೆ, ಯಾಕಾದ್ರೂ ವಾದ ಮಾಡಿದ್ನ ಸೂಜಿ ತೆಗೆ ಅಂತ ಅನ್ನಿಸ್ಬಿಡ್ತು. ನನ್ಗೆ ಕ್ಷಮಿಸ್ಬಿಡ್ರಿ ಅತ್ತೆ, ನನ್ಗೆ ಕ್ಷಮಿಸ್ಬಿಡಿ. ನೀವು ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಲ್ಲ, ಹಿಂಗೆಲ್ಲ ಸುಳ್ಳುನ ಸತ್ಯ ಅಂತ ಹೇಳಲ್ಲ ನಾನು. ಮುಚ್ಚೆ ಬಾಯಿ. ಮಾಡೋದೆಲ್ಲ ಮಾಡಿ ಇನ್ನನ ಅದಕ್ಕೆ ಏನೋ ಹೇಳಕ್ ಬರ್ತಾಳೆ. ಅಲ್ಲ ದೇವ್ರು ಅಂದ್ರೆ ನೀನ್ ಏನೇ ತಿಳ್ಕೊಂಡಿದ್ಯಾ? ಏನ್ ತಿಳ್ಕೊಂಡಿದ್ಯಾ ಅಂತ ಸುಮ್ಮನೆ ಶಿಲೆಯಾಗಿ ನಿಂತಿದ್ದಾನೆ ದೇವರು. ನಿಜವಾಗ್ಲೂ ದೇವರು ಬರಲ್ಲ, ನನಗೇನು ಮಾಡಲ್ಲ, ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಪ್ರಮಾಣ ಮಾಡ್ಬೋದು, ಏನು ಆಗಲ್ಲ ಅಂತ ತಿಳ್ಕೊಂಡಿದ್ದ? ಹಂಗಲ್ಲ ಅತ್ತೆ. ಅಲದ್ದಿ ಅದು ನಾನು ಏನು ಆಗಲ್ಲ ಬಿಡು ಅಂತ ಅನ್ಕೊಂಡಿದ್ದೆ. ಇದೆಲ್ಲನ ಸುಮ್ಮನೆ ಇವ್ರು ಎದುರಿಸ್ತಾರೆ ಅಷ್ಟೇ ಭಯಕ್ಕೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇನೆ. ಆದ್ರೆ ನಿಜವಾಗ್ಲೂ ಹಿಂಗೆಲ್ಲ ಆಗುತ್ತಾ ಅಂತ ಈಗಲೇ ನನಗೆ ಗೊತ್ತಾಗಿದ್ದು. ಅಷ್ಟೊಂದು ಪವರ್ಫುಲ್ ದೇವರು. ದೇವ್ರು ಪವರ್ಫುಲ್ವೋ ಇಲ್ವೋ, ಸುಳ್ಳು ಹೇಳಿರೋರಿಗೆ ಮನಸ್ಸಿನಾಗೆ ಒಂದು ಕಡೆ ಅಳಕಿದ್ದೇ ಇರುತ್ತೆ, ಭಯ ಅನ್ನೋದು ಇರುತ್ತೆ. ಏನಾಗ್ಬಿಡುತ್ತೋ ಏನೋ ಅಂತಾನ. ಅದಕ್ಕಾದ್ರೂ ನೀನು ಎದ್ರಕೊಂಡು ಇರಬೇಕಾಗಿತ್ತು. ನಾನು ನಿನ್ನ ಮಾತು ಕೇಳ್ಕೊಂಡು ಪಾಪ ಆ ಸೂಜಿ ಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ದೆ. ಹೋಗ ಅವ್ರ ಮಂತಗೆ ಮರ್ಯಾದೆ ಇಲ್ದಂಗೆ ಜಗಳ ಮಾಡಿ ಬಂದೆ ಅವಕ್ಕ ನನ್ನ ಹತ್ರ. ನಿನ್ನ ಮಾತು ಕೇಳಿ ನಿಜ ಅನ್ಕೊಂಡು ನಾನು ಹೋಗಿ ಹೋಗಿ ನಿನ್ನ ನಂಬಿದ್ನಲ್ಲ, ನೀನು ಹೇಳಿದ್ದೆಲ್ಲ ನಿಜ ಅನ್ಕೊಂಡು ಥೂ ನಿನ್ನ ಏನು ಮಾಡೋಣ ಸಗ್ಗುದ್ ಬಾರ್ಸ ನಮ್ಮಂಗೆ ಆಗ್ತೈತಿ. ಅಯ್ಯೋ ರೀ, ನನ್ ತಪ್ಪಾಯ್ತು ಕಣ್ರಿ. ನಾನು ಪ್ರಮಾಣ ಮಾಡಬಾರ್ದಾಗಿತ್ತು, ನಂದೇ ತಪ್ಪು. ಅಮ್ಮ ಅಮ್ಮ ಏನಮ್ಮ ಪುಷ್ಪ ಏನೋ ಪ್ರಮಾಣ ಮಾಡಿ ಸುಳ್ಳ ಸತ್ಯ ಮಾಡಕ್ ಹೋಗಿ ಮೂರ್ಛೆ ಹೋಗಿದ್ಲಂತೆ, ನಿಜನಾ? ಯಾಕೆ ಏನಾಯ್ತು? ಏನ್ ಜಗಳ? ಏನ್ ಜಗಳ ಅಂದ್ರೆ ಇವಳು ಇದ್ದಾಳಲ್ಲ, ಇವಳು ಆ ಸೂಜಿ ಹತ್ರ ಜಗಳ ಮಾಡಿ ಅವಳನ್ನ ಬಾಯಿಗೆ ಬಂದಂಗೆ ಒಂದು ಉಪ್ಪಿನಕಾಯಿ ಮಾರೋಳು ಅಂತೋಳು ಇಂತೋಳು ಅಂತ ಬಾಯಿಗೆ ಬಂದಂಗೆ ಬೈದು ಪಾಪ ಅವಳು ಇನ್ನೇನ್ ಮಾಡ್ತಾಳೆ, ಅವಳು ಬೈದಳು ತಿರ್ಕೊಂಡು. ಆದ್ರೆ ಇವಳು ಮಾದೇಶನ ಹತ್ರ ಬಂದು ನಿನ್ನ ಹಂಗಂದ ಹಿಂಗಂದ ಅಂತ ಇಲ್ದೇ ಇರೋದೆಲ್ಲ ಹೇಳಿ ಚಾಡಿ ಹೇಳಿ ಅವ್ರ ಮಂತ ಕರ್ಕೊಂಡು ಗಲಾಟೆ ಮಾಡ್ಸವಳೆ. ತಿರ್ಗಾ ಸೂಜಿ ಬಂದು ಕೇಳಿದ್ರು ಇಲ್ಲಿಗೆ ಬಂತಕ್ ಬಂದು ಇಲ್ಲ ನಾನೇನು ಸುಳ್ಳು ಹೇಳಿಲ್ಲ, ನಾನೆಲ್ಲ ಹೇಳೋದು ನಿಜಾನೇ ನಿಜಾನೇ ಅಂತಾನ ವಾದ ಮಾಡಿದ್ಲು ಇವಳು. ತಿರ್ಗಾ ಇನ್ನೇನ್ ಮಾಡಕ್ಕಾಗುತ್ತೆ? ಯಾರು ಸುಳ್ಳು ಹೇಳ್ತಾ ಯಾರು ಸತ್ಯ ಹೇಳ್ತಾ ಇದ್ರೆ ಅಂತಾನ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ ಅಂತಾನ ದೇವಸ್ಥಾನ ಅಂತ ಕರ್ಕೊಂಡೋಗಿ ಪ್ರಮಾಣ ಮಾಡ್ತಿದ್ವಿ. ಸೂಜಿ ಅಂತ ಧೈರ್ಯವಾಗಿ ಮಾಡಿದ್ಲು. ಆದ್ರೆ ಇವಳಿಗೆ ಭಯ ಇತ್ತಲ್ಲ ಮನ್ಸ್ನಾಗೆ, ಪ್ರಮಾಣ ಮಾಡಕ್ ಹೋಗ್ತಿದಂಗೆನೆ ತಲೆ ಸುತ್ತ ಬಂದು ಅಲ್ಲೇ ಬಿದ್ಲು. ಮಲ್ಯಕ್ಕ ಮಲ್ಯಕ್ಕ, ನಂದು ತಪ್ಪಾಗೋಯ್ತು. ನಾನು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಇವ್ರ ಬಗ್ಗೆ ಆ ಸೂಜಿ ಏನು ಅಂದಿರ್ಲಿಲ್ಲ. ನಾನೇ ಅವಳು ಕೊಬ್ಬಿಳಿಸ್ಬೇಕು, ಅವಳ ಅಹಂಕಾರ ಮುರಿಬೇಕು ಅಂತಾನ ಇವ್ರಿಗಿಲ್ಲದ್ದೆಲ್ಲ ಹೇಳ್ಕೊಟ್ಟು ಜಗಳ ಮಾಡಿಸ್ದೆ. ನಂದೇ ತಪ್ಪು. ಈಗ ನಿಂದೇ ತಪ್ಪು ಅಂತಾನ ಈಗತ್ರ ಏನ್ ಪ್ರಯತ್ನ ಪುಷ್ಪ? ಮೊದ್ಲೇ ಯೋಚನೆ ಮಾಡ್ಬೇಕಾಯ್ತು. ನೀನ್ ಸುಳ್ಳು ಹೇಳಿದ್ಯಾ ಅಂದ್ಮೇಲೆ ಯಾಕೆ ಹೋಗಿದ್ದೆ ದೇವಸ್ಥಾನದ ಹತ್ರ ಪ್ರಮಾಣ ಮಾಡಕ್ಕೆ? ಇಲ್ಲ ನಂದು ತಪ್ಪಾಯ್ತು ನಾನೇ ಅಂದಿದ್ದು ಅಂತಾನ ಮನೆ ಹತ್ರನೇ ಒಪ್ಕೊಂಡಿದ್ರೆ ಈ ಪರಿಸ್ಥಿತಿ ಬತ್ತಿತ್ತ ನಿನ್ಗೆ? ಹೇಳು.
ನೀನು ದೇವ್ರಂದ್ರೆ ಅಷ್ಟು ಏನು ಹುಡುಗಾಟ ಮಾಡ್ಕೊಂಡ್ಬಿಟ್ಟ ನಿನ್ಗೇನು ಭಯ ಭಕ್ತಿ ಏನೂ ಇಲ್ಲ ಅಲ್ವೇ? ಅಯ್ಯೋ ಅಕ್ಕ, ನನಗೆ ಈ ದೇವ್ರು ನಿಜವಾಗ್ಲೂ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ನನಗಂತೂ ಗಡಗಡ ನಡ್ಗಂಗೆ ಆಗ್ಬಿಡ್ತು. ಅಲ್ಲಿ ಪ್ರಮಾಣ ಮಾಡಕ್ಕೆ ಹೋಗ್ತಿದಂಗೆ ನನಗೆ ಎತ್ತಿತ್ಲೋ ಆದಂಗಾತು, ತಲೆ ಸುತ್ತು ಬಂತು, ಏನೇನೋ ಆಗೋಗ್ಬಿಡ್ತು. ಅಮ್ಮ, ಭಯ ಆಗ್ಬಿಡ್ತು. ನೋಡೆ ಪುಷ್ಪ, ತಪ್ಪು ಮಾಡಿದ್ರೆ ಭಯ ಆಗುತ್ತೆ, ಎದರ್ಕತ್ತೀಯ, ಕಾಲು ಕೈ ನಡುತ್ತವೆ. ತಪ್ಪು ಮಾಡದೇ ಇದ್ರೆ ನೀನು ಸತ್ಯವಂತೆ ಆಗಿದ್ರೆ ನಿನಗೆ ಏನು ಭಯನೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಸೂಜಿ ನೋಡು ಎಷ್ಟು ಧೈರ್ಯವಾಗಿದ್ಲು ಅಂತೆ. ನೀನು ತಪ್ಪು ಮಾಡೋದಕ್ಕೆ ನಿನ್ಗೆ ಕೈ ಕಾಲೆಲ್ಲ ನಡಕ್ ಬಂದವೆ. ತಪ್ಪು ಮಾಡಿದ್ಮೇಲೆ ಭಯ ಇದ್ದೇ ಇರುತ್ತೆ. ಅದನ್ನ ವಾದ ಮಾಡಕ್ ಹೋಗ್ಬಾರ್ದು. ತಪ್ಪಾಯ್ತು ಅಂತನ ಕ್ಷಮೆ ಕೇಳಬೇಕು. ಹಿಂಗೆ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಕ್ ಹೋಗ್ಬಾರ್ದು. ನಿನ್ನಂತ ಬುದ್ಧಿ ಇಲ್ದೇ ಇರೋರು ಅಷ್ಟೇನೆ ಮಾಡಕ್ ಹೋಗೋದು ಪ್ರಮಾಣನ. ಹುಗಿ ಇನ್ನೂ ಸರಿಯಾಗಿ ಹುಗ್ಗಿ ಮಲ್ಲಿ ಅವಳಿಗೆ ದಿಮಾಕ್ ಜಾಸ್ತಿ. ನಿನ್ ಕಂಡ್ರು ಆಗಲ್ಲ, ನಿನ್ ಮಕ್ಳು ಕಂಡ್ರು ಆಗಲ್ಲ ಇವಳಿಗೆ. ಮನೆಯಾಗ ಏನಾದ್ರೂ ಒಂದ್ ಕೆಲಸ ಹೇಳಿದ್ರೆ ಹಿಂಗೆ ಊರ್ ಬಾಯ್ ಮಾಡ್ತಾಳೆ. ತವ್ರ ಮನೆಗೆ ಹಂಗಿದ್ದೆ ಹಿಂಗಿದ್ದೆ ಅಂತನ ಅಲ್ಲೇದೇ ಹೇಳ್ತಾಳೆ. ಎಲ್ಲಿ ಹೆಂಗಿರ್ಬೇಕು ಅಲ್ಲಿ ಹಂಗಿರ್ಬೇಕು. ನಮ್ಮಲ್ಲಿ ನೋಡು, ನಮ್ಮ ಮನೆಯಾಗಿದ್ದಾಗ ಕೂಲಿ ಮಾಡ್ತಿದ್ಲು. ಈಗ ಸಾವುಕಾರ ಮನೆಗೆ ಹೋಗ್ಯಾಳೆ, ಅಲ್ಲಿ ಹೆಂಗಿರ್ಬೇಕು ಹಂಗೆ ಐದಾಳೆ. ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅತ್ತೆ ಮಾವು ಸೇವೆ ಮಾಡ್ಕೊಂಡು ಗಂಡನ್ ಚೆನ್ನಾಗಿ ನೋಡ್ಕೊಂಡು ಇದ್ದಾಳೆ. ಅವ್ರೆಲ್ಲ ಕೇಳ್ಕೊಂಡು ನಿನ್ನಂಗೆ ದುರಂಕಾರ ತೋರಿಸ್ತಾ ಇಲ್ಲ. ಅಯ್ಯೋ ಅತ್ತೆ, ಏನತ್ತೆ ಎಲ್ಲದಕ್ಕೂ ನಾನು ಬೈತಲೇ ಇರ್ತೀಯ? ನಾನು ಕೆಲಸ ಮಾಡ್ತೀನಿ ತಾನೇ, ಮನೆಗೆ ಅಡುಗೆ ಮಾಡ್ತೀನಿ, ಕಸ ಹೊಡಿತೀನಿ, ಮುಸ್ರೆ ತೊಳಿತೀನಿ, ನೀರು ತತ್ತೀನಿ, ಇನ್ನು ಏನ್ ಮಾಡ್ಬೇಕು ಹೇಳಿ? ನಾನೆಲ್ಲ ಮಾಡಲ್ವಾ ಮಲ್ಲಿ ಅಕ್ಕ ಇಲ್ಲಿಗೆ ಬಂದಾಗ ಹೆರಿಗೆ ಆದಾಗ ನಾನು ನೋಡ್ಕೊಳ್ಳಿಲ್ವಾ ಹೇಳಿ? ಚೆನ್ನಾಗಿ ನೋಡ್ಕೊಂಡಿದ್ದೆ ತಾನೇ? ನೋಡ್ಕೊಂಡಿದ್ದೆ. ಅವಳು ಯಾವಾಗ ಹೋಗ್ತಾಳು ಅಂತಾನ ಕಾಯ್ತಿದ್ದೆ. ಸಾವುಕಾರ ಮನೆ ಅವ್ರ ಮನೆಗೆ ಕಳ್ಸತ್ತೆ, ಇಲ್ಲೇ ಕಿಕ್ಕೊಂಡಿದ್ಯಾ ಅಂತಾನ ಹೇಳ್ತಿದ್ದೆ. ಏನೋ ಮಾಡ್ಬಿಟ್ಟವಳಂತೆ ದೊಡ್ಡದಾಗಿ ಸೇವೆನ. ಅಯ್ಯೋ ಅತ್ತೆ, ಏನು ಸಾವುಕಾರ ಮನೆ ಅಲ್ವಾ, ಅವರೇ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲ ಒಳ್ಳೊಳ್ಳೆ ತಿನ್ನಕ್ಕೆ ಅದು ಇದು ತಂದು ಕೊಡ್ತಾರೆ, ಡ್ರೈ ಫ್ರೂಟ್ಸು ಎಲ್ಲ, ಹಣ್ಣು ಹಂಪ್ಲು ಎಲ್ಲ ತಂದು ಕೊಡ್ತಾರೆ. ಅಲ್ಲಾದ್ರೆ ಅಂತ ಹಂಗ ಅಂದಿದ್ದು ಅಷ್ಟೇನೆ. ಇಲ್ಲಿದ್ದೆ ನನಗೆ ತೊಂದರೆ ಅಂತ ಅಲ್ಲ, ಕಳಿಸು ಅಂತ ಹೇಳಿದ್ದು. ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ಮಲ್ಲಿ ಅಕ್ಕ ಅವ್ರ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ, ನಾನೇನೇನು ಬೇಡ ಅನ್ನಲ್ಲ. ಇವಾಗ ಬಂತು, ಇಷ್ಟು ದಿನ ಇರಲಿಲ್ಲ. ಹೊಟ್ಟೆ ಕಿಚ್ಪಡ್ತಿದ್ದೆ ನಮ್ಮಲ್ಲಿ ನೋಡಿ. ಹೊಟ್ಟೆ ಉರ್ಕಬಾರ್ದು. ಅವ್ರಂಗೆ ನಾವು ಸಾಧಿಸ್ಬೇಕು, ಮಾಡಬೇಕು ಏನಾದ್ರೂ ಅಂತ ಮನಸ್ಸಿನಾಗಿದ್ರೆ ನಿನಗೂ ಒಳ್ಳೇದಾಗುತ್ತೆ. ಹೊಟ್ಟೆ ಕಿಚ್ಪಟ್ರೆ ಯಾವುದೂ ಆಗಲ್ಲ. ಹೊಟ್ಟೆ ಕಿಚ್ಪಡೋರು ಹಂಗೆ ಇರ್ತಾರೆ ಸಾಯತಕ್ಕನ. ಇನ್ನೊಬ್ರು ನೋಡಿ ಹೊಟ್ಟೆ ಉರ್ಕೊಳ್ಳೋದು ಅಷ್ಟೇ ಅವ್ರ ಕೆಲಸ. ಅವ್ರ ಕೈಲಂತೂ ಏನು ಮಾಡೋಕ್ಕಾಗಲ್ಲ. ಅದನ್ನಂತೂ ಬರ್ದಿಟ್ಕೊಂಡ್ಬಿಡು, ಹೇಳ್ತೀನಿ. ಹೌದಮ್ಮ, 100ಕ್ಕೆ 100 ಸತ್ಯವಾದ ಮಾತು. ಇನ್ನೊಬ್ರು ಏನಾದ್ರೂ ಮಾಡಿದ್ರೆ, ಮನೆ ಕಟ್ಟಿದ್ರೆ, ಅಥವಾ ಏನಾದ್ರೂ ಒಡವೆ ತಗೊಂಡ್ರೆ, ಜಮೀನ್ ತಗೊಂಡ್ರೆ, ಅಥವಾ ಅವ್ರು ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಅಂದ್ರೆ ಅದನ್ನ ನೋಡಿ ಸಂತೋಷ ಪಡ್ಬೇಕು. ಒಳ್ಳೇದಾಗ್ಲಪ್ಪ, ದೇವ್ರು ಕಷ್ಟಪಟ್ಟಿದ್ದಾರೆ, ಅವ್ರಿಗಿನ್ನೂ ಹೆಚ್ಚು ಕೊಡ್ಲಿ ಅವ್ರಿಗೆ ಅಂತ ಹಾರೈಸಿದ್ರೆ ದೇವ್ರು ನಮ್ಗೂ ಒಳ್ಳೇದೇ ಮಾಡ್ತಾನೆ. ಪುಷ್ಪ, ಅದನ್ನ ತಿಳ್ಕೊ. ಆಯ್ತತ್ತೆ, ಎಲ್ಲ ತಿಳ್ಕೊಂಡಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ರೀ, ನನ್ ಕ್ಷಮಿಸ್ಬಿಡಿ ನೀವು. ಕ್ಷಮೇನಾ? ಥೂ, ನೀನು ಅವಾಗ ಸೂಜಿನೂ ಅವ್ರ ಅತ್ತೆನ ಬಂದು ಇಲ್ಲಿ ಕೇಳಿದ್ರಲ್ಲ, ಅವಾಗ ಏನಾದ್ರು ಕೇಳ್ಕೊಂಡಿದ್ರೆ ಹೋದ್ರೆ ಹೋಗ್ಲಿ ಬಿಡು, ಏನೋ ತಪ್ಪು ಮಾಡಿದಾಳೆ ಅಂತ ಕ್ಷಮಿಸ್ಬಿಡ್ತಿದ್ದೆ. ಈಗ ನಿನ್ನ ಕ್ಷಮಿಸಕ್ಕೂ ನನಗೆ ಮನಸ್ಸಿಲ್ಲ. ನಿನ್ನ ಮಾತು ಕೇಳಿ ನಾನು ಮರ್ಯಾದೆ ಕಳ್ಕೊಂಡಲ್ಲ ಜಗಳ ಮಾಡಿ ಪಾಪ ಅವ್ರ ಮುಂದೆ. ನನ್ಗೆ ಇವಾಗ ಅವ್ರ ಮುಂದೆ ಹೆಂಗೆ ತಲೆ ಎತ್ಕೊಂಡು ಓಡಾಡೋದು ಅಂತ ಚಿಂತೆ ಆಗ್ತೈತೆ. ಆ ಸೂಜಿ ಮಾದೇಶಣ್ಣ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇತ್ತು. ಈಗ ಅವ್ಳಿಗಿನ ಹೆಂಗೆ ಮಾತಾಡಿಸ್ಲಿ ನಾನು? ಹೇಳು. ಹೋಗ್ಲಿ ಬಿಡ್ರಿ, ಈಗೇನು ನನಗೇನು ಇದಕ್ಕೆ ಕ್ಷಮೆನೇ ಇಲ್ವಾ? ಏನು ಅಷ್ಟು ದೊಡ್ಡ ತಪ್ಪ ನಾನು ಮಾಡಿದ್ದು? ಅಷ್ಟು ದೊಡ್ಡ ತಪ್ಪ ಏನೋ. ಅವಳಿಗೆ ದುರಂಕಾರ, ನನ್ನ ಬಾಯಿ ಬಂದಂಗೆ ಅಂದಲ್ಲ, ಬುದ್ಧಿ ಕಲಿಸ್ಬೇಕು ಅಂತ ಹಿಂಗೆ ಏನೇನೋ ಸುಳ್ಳು ಹೇಳಿದೆ. ಆದರೆ ಅದು ನನಗೆ ಸುತ್ಕೊಂಬತ್ತೆ, ನನಗೆ ಉರುಳಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು ಪುಷ್ಪ, ನೀನು ನ್ಯಾಯವಾಗಿರು. ನ್ಯಾಯ ರೀತಿಲಿ ಇದ್ರೆ ನಿನಗೆಲ್ಲ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಅವ್ರೇನೋ ಅಂದ್ರೆ ಅವ್ರೇನೋ ಮಾಡಿದ್ರು ಅಂತ ನಾವು ಹೊಟ್ಟೆ ಕಿಚ್ಪಡಕ್ಕೆ ಹೋಗ್ಬೇಡ, ಅವ್ರನ್ನ ಬೈಕಾಳೋದು ಬೇಡ. ನೀನು ನೆಟ್ಟಿಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ಮೊದಲು ನಾವು ಸರಿಯಾಗಿರ್ಬೇಕು. ಇನ್ನೊಬ್ರನ್ನ ಹೀಯಾಳ್ಸೋದು ಮೊದಲು, ಇನ್ನೊಬ್ರ ಬಗ್ಗೆ ಮಾತಾಡೋದು ಬದಲು ನಾವು ಸರಿಯಾಗಿರ್ಬೇಕು. ಸರಿ ಬಿಡು, ಬಾ ಮಲ್ಲಿ, ಬಾರಿ ಒಳಿಕೆ. ಅಮ್ಮ, ನನಗೆ ಸ್ವಲ್ಪ ಕೆಲಸ ಐತೆ, ಇಲ್ಲೇ ಎಲ್ಲಾದರೂ ಹೋಗಿ ಬರ್ತೀನಿ ಹೊಲ ಕಡೆಗೆ. ಸರಿ ಆಯ್ತು, ಹೋಗಪ್ಪ, ಹೋಗಿ ಜಲ್ದಿ ಬರೋಗು. ಅತ್ತೆ, ಮಲ್ಲಿ, ಬಾ ಒಳಿಕೆ. ಅಯ್ಯೋ ಅಮ್ಮ, ಅವಳ ಹೋಗ್ಲಿ, ಕ್ಷಮಿಸ್ಬಿಡು. ಪಾಪ ಅಷ್ಟೊಂದು ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದಾಳೆ. ನೀಗೆ ಗೊತ್ತಿಲ್ಲ ಮಲ್ಲಿ ಅವಳ ಬಗ್ಗೆ. ಸ್ವಲ್ಪ ಅನುಭವಿಸ್ಲಿ. ಹಿಂಗೆಲ್ಲ ಮಾಡಬಾರ್ದು ಅಂತ ಅವಾಗಲಾದ್ರೂ ಗೊತ್ತಾಗುತ್ತೇನೋ, ನೋಡೋಣ. ನಡಿ ನೀನು ಒಳಿಕೆ. ಅವಳಿಲ್ಲೇ ಇರಲಿ. ಪುಷ್ಪ, ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ, ಬಾ ಒಳಿಕೆ. ನೀವು ಹೋಗಿ ಅಕ್ಕ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ಅಯ್ಯೋ, ಇದು ಎಂಥ ಕೆಲಸ ಮಾಡಿಬಿಟ್ನಲ್ಲಪ್ಪ. ಅಯ್ಯೋ, ದೇವಸ್ಥಾನ ತಕ್ಕ ನಾನು ಹೋಗ್ಲೇಬಾರ್ದಾಗಿತ್ತು. ನಾನು ದೇವ್ರು ಎಲ್ಲಿ ಬರ್ತಾನೆ ಬಿಡು, ಅವನಿದ್ರೆ ತಾನೇ ಬರೋಕ್ಕೆ. ಸುಮ್ಮನೆ ಹೇಳ್ತಾರಷ್ಟೇ, ಏನೋ ಒಂದು ನಂಬಿಕೆ ಅಷ್ಟೇನೆ. ನಿಜವಾಗ್ಲೂ ಯಾರು ದೇವ್ರು ಯಾವ ಶಿಕ್ಷೆನೂ ಕೊಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಹಂಗಿಲ್ಲ,
ದೇವ್ರು ಇದ್ದಾನೆ, ನಿಜವಾಗ್ಲೂ ದೇವ್ರು ಇದ್ದಾನೆ. ಅದಕ್ಕೆ ನನಗೆ ಕೈ ಕಾಲೆಲ್ಲ ನಡ್ಕ ಬಂದಿದ್ದು. ತಲೆ ಸುತ್ತದಂಗೆ ಆಗಿಬಿಡ್ತು. ಅಮ್ಮ, ಅಯ್ಯೋ ಪಾ ದೇವ್ರೆ, ಕ್ಷಮಿಸ್ಬಿಡಪ್ಪ. ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ನನಗೆ ಕ್ಷಮಿಸ್ಬಿಡು, ನನಗೆ ಒಳ್ಳೇದು ಮಾಡಪ್ಪ ದೇವ್ರೇ.